ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, 10ನೇ ತರಗತಿಯ ಮೊದಲ ಅಧ್ಯಾಯದಲ್ಲಿ ಒಂದು ವಿಶೇಷವಾಗಿರುವ, ಅತ್ಯಂತ ಸರಳವಾಗಿರುವ, ಅಷ್ಟೇ ಮಹತ್ವಪೂರ್ಣವಾಗಿರುವ ಸಂಖ್ಯೆಗಳ ವಿನ್ಯಾಸವನ್ನು ತಿಳ್ಕೊತಾ ಇದ್ದೀವಿ. ಸಮಾಂತರ ಶ್ರೇಣಿ. ಅದರಲ್ಲಿ ಕಳೆದ 4 ಅವಧಿನಲ್ಲಿ ನಾವು ಕಲಿತಂತಹ ವಿಷಯಗಳನ್ನು ಒಮ್ಮೆ ಪುನರ್ಮನನ ಮಾಡ್ಕೊಳ್ಳೋಣ ಬನ್ನಿ. ಮೊದಲ ಅವಧಿನಲ್ಲಿ, 2ನೇ ಅವಧಿನಲ್ಲಿ ಮೂರನೇ ಅವಧಿನಲ್ಲಿ ಇನ್ನಷ್ಟು ಸೊಗಸಾದ ವಿಷಯಗಳನ್ನು ತಿಳ್ಕೊಂಡ್ರಿ. ಹೇಗೆ ಹೇಳಿ? ಒಂದು ಸಮಾಂತರ ಶ್ರೇಣಿ ಬರ್ಕೊಂಬಿಡೋದು, ಅದರಲ್ಲಿ ಯಾವುದಾದ್ರೂ 2 ನಂಬರ್ಗಳನ್ನು ಚೂಸ್ ಮಾಡ್ಕೊಳ್ಳೋದು. ಆಯ್ಕೆ ನಿಮ್ಮದು, ಯಾವುದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಜ್ಞಾಪಕ ಇರ್ಬೋದು, ಲೆಕ್ಕಗಳನ್ನೆಲ್ಲ ಮಾಡಿದ್ದೀರಿ. 4ನೇ ಪದ 13, 9ನೇ ಪದ 33. ಅದನ್ನು ಹೇಗೆ ಬರ್ಕೋತೀರಿ ಹೇಳಿ? ಸರ್, ಇಡೀ ಪಾಠದಲ್ಲಿ ಕಲ್ತಿದ್ದಿಷ್ಟೇ ಸರ್, ನಾವು ಮೊದಲ ಪದಕ್ಕೆ ಡಿ ಕೊಡಬೇಕು. ಹೇಳಿ, 4ನೇ ಪದ ಬೇಕು ಅಂದರೆ ಮೊದಲ ಪದಕ್ಕೆ ಎಷ್ಟು ಡಿ ಕೊಡಬೇಕು? ವೆರಿ ಗುಡ್, ಮೊದಲ ಪದಕ್ಕೆ 3 ಡಿ ಕೊಡಬೇಕು. 9ನೇ ಅದನ್ನು ಈಕ್ವೇಷನ್ ನಂಬರ್ 1 ಅಂತ ಕರ್ಕೊಳ್ಳಿ. 9ನೇ ಪದ ಬೇಕು ಅಂದರೆ ಸೋ ನೈಸ್, ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. ಮೊದಲ ಪದಕ್ಕೆ 8 ಡಿ ಕೊಡಿದ್ರೆ ಆಯಿತು. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ಬರ್ಕೊಂಡು ಈ ಸಮೀಕರಣಗಳನ್ನು ಸುಲಭೀಕರಿಸಿದ್ರೆ ಏನು ಡಿನೂ ಸಿಗುತ್ತೆ. ಇನ್ನೊಂದು ಅದ್ಭುತವಾದ ಲೆಕ್ಕ ಮಾಡಿದ್ರಿ, ಜ್ಞಾಪಕ ಇರ್ಬೋದು ನಿಮಗೆ. ಇನ್ನೊಂದು ಲೆಕ್ಕ ನೋಡಿದ್ರಿ 4ನೇ ಅವಧಿನಲ್ಲಿ, ಕಡೆಯ ಬಾರಿ ಅಲ್ವಾ? ಎಷ್ಟು ಅದ್ಭುತವಾಗಿರೋ ಸೂತ್ರಗಳನ್ನು ಕಂಡಿಡಿದ್ರಿ ನೀವು, ಜ್ಞಾಪಕ ಇರ್ಬೋದು. ಆ ಗಾಸ್ ಮಹಾಶಯ 10ನೇ ವಯಸ್ಸಿನಲ್ಲಿ ಎಷ್ಟು ಚಾಕಚಕ್ಯತೆಯಿಂದ ಆ ಸೂಕ್ಷ್ಮವಾದಂಥ ವಿನ್ಯಾಸವನ್ನು ಗುರುತಿಸಿ SN ಸೂತ್ರವನ್ನು ಹೇಳಿದ್ದ, ಜ್ಞಾಪಕ ಇದೆ ನಿಮಗೆ. ಏನು ಹೇಳಿ? ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋಕ್ಕೆ SN = n × n+1/2. ಆದರೆ ಇದು ಕೇವಲ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋಕ್ಕೆ ಮಾತ್ರ ಆಗುತ್ತೆ. ಎಲ್ಲ ಲೆಕ್ಕಗಳಿಗೂ ಬೇಕು ಅಂದರೆ ಗೊತ್ತಲ್ಲ, ಮದರ್ ಫಾರ್ಮುಲಾ ಜ್ಞಾಪಕ ಇದೆಯಲ್ವಾ? ತಾಯಿ ಸರ್ವಶ್ರೇಷ್ಠವಾದ ದೇವರು, ಅದಕ್ಕೋಸ್ಕರ ಹೆಸರಿಟ್ಟಿದ್ದೀನಿ, ತಪ್ಪು ತಿಳಿಬೇಡಿ. ನಿಮ್ಗೆ ಯಾವ ಹೆಸರು ಬೇಕಾದ್ರೂ ಕೊಟ್ಕೋಬೋದು. ಅದರಲ್ಲಿ ಮೊದಲ ಪದ ಎ, ಕಡೆಯ ಪದ ಎಲ್. ಗೊತ್ತಿದ್ದರೆ ಕಂಡುಹಿಡಿಯುವಂಥ ಸೂತ್ರ ತಾಯಿ ಸೂತ್ರ. SN = n/2 × a + l. ಇಲ್ಲಿ ಗಮನಿಸ್ಬೇಕಾರೋ ಅಂಶ, ಆ ಎಲ್ ಇದೆಯಲ್ಲ, ಅದೇನು ಹೇಳಿ? ಕಡೆಯ ಪದ AN. ಹಾಗಾದರೆ AN ಸೂತ್ರ ಗೊತ್ತಲ್ಲ ನಮಗೆ, a + n-1 × d. ಅದನ್ನು ತೊಗೊಂಡೋಗಿ ಅಲ್ಲಿ ಹಾಕಿದ್ದಕ್ಕೆ ಇನ್ನೊಂದು ಅದ್ಭುತವಾದ ಸೂತ್ರ ಬಂತು. ಅದನ್ನು ಯಾವಾಗ ಬಳಸ್ಬೋದು ಹೇಳಿ? ಏನು ಡಿನೂ ಗೊತ್ತಿದ್ರೆ ಅಲ್ವಾ? ಆ ಸೂತ್ರ ಹೆಣ್ಣು ಹಾಪಿಸ್ಕೊಂಡ್ರಿ. SN = n/2 × 2a + n-1 × d. ಜ್ಞಾಪಕ ಇರಲಿ. ಆಮೇಲೆ 3 ಸೂತ್ರ ಆಗೋಯ್ತಲ್ಲ ಸರ್, ಕನ್ಫ್ಯೂಷನ್ ಆಗುತ್ತೆ ಅನ್ನೋದು ಏನು ಹೆದರ್ಕೋಬೇಕಾದಿಲ್ಲ. ಈ 3 ಸೂತ್ರಗಳಿಗೂ ಉತ್ಪತ್ತಿಯಾಗಿರೋದು ಆ ತಾಯಿ ಸೂತ್ರದಿಂದ. ಅದರಿಂದ ನೀವು ಅದೊಂದು ಸೂತ್ರ, ಇದೊಂದು ಜ್ಞಾಪಕ ಇಟ್ಕೊಂಡ್ರೆ ಸಾಕು. SN = n/2 × ಮೊದಲ ಪದ ಮತ್ತು ಕಡೆಯ ಪದ. ಬನ್ನಿ, ಈ ಅವಧಿನಲ್ಲಿ ಲೆಕ್ಕಕ್ಕೆ ಪೂರಕವಾಗಿ ಹೋಮ್ವರ್ಕ್ ಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ನೋಡೋಣ ಹೋಮ್ವರ್ಕ್ ಏನು ಅಂತ. AN ಕೊಟ್ಟರೆ SN ಕಂಡುಹಿಡಿಯೋದು, SN ಕೊಟ್ಟರೆ AN ಕಂಡುಹಿಡಿಯೋದು. ಎಲ್ಲ ಪ್ರಯತ್ನ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಯಾರ್ಯಾರು ಹೃತ್ಪೂರ್ವಕವಾಗಿ ಪ್ರಯತ್ನ ಮಾಡಿದಾರೋ ಅವರಿಗೆಲ್ಲ ಅಭಿನಂದನಾರ್ಹರು. ಭಗವಂತ ನಿಮಗೆ ಬಹಳ ಸುಲಭವಾಗಿ ಗಣಿತವನ್ನು ಕಲಿಸ್ತಾರೆ. ಏಕೆಂದರೆ ಗಣಿತ ಕಲಿಯಕ್ಕೆ ಬೇಕಾಗಿರೋದು ಪ್ರಯತ್ನತೆ, ಅಷ್ಟು ಬಿಟ್ಟರೆ ಮತ್ತಿನ್ನೇನೂ ಅಲ್ಲ. ಈ ಲೆಕ್ಕಕ್ಕೆ ಬರೋಣ. ಸಮಾಂತರ ಶ್ರೇಣಿಯ n-ನೇ ಪದ AN = 2n + 3. ಅಲ್ಲಿ ಗಮನಿಸಿ, ಇದು n ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಲ್ವಾ? ನಿಮಗೆ ಕೇಳ್ತಿರೋದೇನು? S20. 20 ಸಂಖ್ಯೆಗಳನ್ನು ಕೂಡಿದ್ರೆ ಎಷ್ಟು ಬರುತ್ತೆ ಹೇಳಿ ಸಾರ್ ಅಂತ ಕ್ವಶನ್ನು. ಯಾವ ಸೂತ್ರ ಹಾಕಬೇಕು? ಮದರ್ ಫಾರ್ಮುಲಾ. ಒಂದೇ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ದೀನಲ್ಲ, ಹಾಕಿದ್ರಿ ಮದರ್ ಫಾರ್ಮುಲಾ. ಆ ಸೂತ್ರದಲ್ಲಿ ಏನೇನಿದೆ ಅಂತ ಒಂದ್ಸಲಿ ಪರೀಕ್ಷೆ ಮಾಡಿ ನೋಡಿ. n ಅಂದರೆ ಎಷ್ಟು ಸಂಖ್ಯೆ ಕೂಡಬೇಕು? ಎಷ್ಟು ಸಂಖ್ಯೆ ಕೂಡಬೇಕು?
20 ಸಂಖ್ಯೆಗಳ ಮೊತ್ತ ಕಂಡಿಡೀರಿ ಅಂತ ಕೇಳಿದ್ದಾರೆ. ಆದ್ದರಿಂದ n ಜಾಗದಲ್ಲಿ 20. ಗೊತ್ತಾಯಿತು. ಮೊದಲ ಪದ ಯಾವುದು? ಎ. ಕೊಟ್ಟಿಲ್ವಲ್ಲ, ಆ ನಿಯಮ ಇದೆಯಲ್ಲ, ಅದೇ ತಾನೇ ಒಂದು ನಿರ್ದಿಷ್ಟವಾದ ನಿಯಮ. ಅದು ಪ್ರತಿಯೊಂದು ಸಂಖ್ಯೆಯನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿಲ್ವ ನಾನು, ಅಲ್ವಾ? ಹಾಗಾದರೆ ಎ ಜಾಗದಲ್ಲಿ n ಜಾಗದಲ್ಲಿ 1 ಹಾಕಿದ್ರೆ ನಿಮಗೆ ಏನು ಸಿಗಲ್ವಾ? ಎಲ್ ಅನ್ನೋದೇನು? ಕಡೆಯ ಪದ. ನೀವು ಕೂಡ್ತಾ ಇರುವಂತಹ ಸಂಖ್ಯೆನಲ್ಲಿ ಕಡೆಯ ಸಂಖ್ಯೆ ಯಾವುದು ಕೂಡಬೇಕು ಅನ್ನೋದು ಕ್ವಶನ್ನು. ಎಷ್ಟು ಸಂಖ್ಯೆಗಳನ್ನು ಕೂಡ್ತಾ ಇದ್ದೀರಿ ಹೇಳಿ? 20 ಸಂಖ್ಯೆ ಕೂಡ್ತಾ ಇದ್ದೀರಿ. ಹಾಗಾದರೆ ಕಡೆಯ ಸಂಖ್ಯೆ ಯಾವುದು? ವೆರಿ ಗುಡ್, 20ನೇ ಸಂಖ್ಯೆನೇ ಕಡೆಯ ಸಂಖ್ಯೆ. ಹಾಗಾದರೆ ಮೊದಲ ಪದ A1, 20ನೇ ಪದ A20, ಎರಡನ್ನೂ ಕಂಡುಹಿಡಿಯೋಣ. ಬನ್ನಿ ಮತ್ತೆ, ಯಾಕೆ ತಡ? ಬರ್ಕೊಳ್ಳೋಣ ನಿಯಮವನ್ನು. an = 2n + 1. n ಜಾಗದಲ್ಲಿ ಇವಾಗ ಏನು ಹಾಕಬೇಕು? 1. ಜೋಪಾನ, 2n ಅಂದರೆ 2 × n. n ಜಾಗದಲ್ಲಿ 1. 2 1 2, ಅದಕ್ಕೆ 3 ಕೂಡಿದ್ರೆ 5. ಮೊದಲ ಪದ ಸಿಕ್ಕೋಯ್ತಲ್ಲ, a = 5. ಕಡೆಯ ಪದ ಅಂದರೆ 20ನೇ ಪದ ಕಂಡುಹಿಡಿಯೋಣ. ಬನ್ನಿ. a20 = ಈ n ಜಾಗದಲ್ಲಿ ಇವಾಗ 20, 22 40 + 3 43. ಇನ್ಯಾಕೆ ತಡ? ಎ ಗೊತ್ತಾಯಿತು, ಎಲ್ ಗೊತ್ತಾಯಿತು. ಇದನ್ನು ಆದೇಶ ಮಾಡೋಣ, ಬಂದ್ಬಿಡ್ತಾ ಆನ್ಸರ್. ನೋಡಿ, SN = n/2 × a + l. ಎಲ್ಲ ರೆಡಿ ಇದೆಯಲ್ಲ? ಬನ್ನಿ ಮತ್ತೆ, ಇನ್ಯಾಕೆ ತಡ? SN = n ಅಂದರೆ 20, ಎ ಮೊದಲ ಪದ 5, ಕಡೆ ಪದ 43. 20ರಲ್ಲಿ ಅರ್ಧ. ಈ ಥರ ಯೋಚನೆ ಮಾಡಿ, 20ನ್ನು 2 ಭಾಗ ಮಾಡಬೇಕು, 10 ಬರುತ್ತೆ ಅಲ್ವಾ? ಅಥವಾ 20ರಲ್ಲಿ ಅರ್ಧ 10, 43ಕ್ಕೆ 5 ಕೊಡಿದ್ರೆ 48, ಗುಣಿಸಿದ್ರೆ 480. ಎಷ್ಟು ಸುಲಭವಾಗಿ ಮೊತ್ತ ಕಂಡುಹಿಡಿದ್ರಿ ಅಲ್ವಾ? ಎಷ್ಟು ಸುಲಭ ಇದೆ ಅಲ್ವಾ ಲೆಕ್ಕ? ಈ ಥರ ನೀವೇ ಸ್ವಂತ ಬರ್ಕೋಬೋದಲ್ವಾ? an = 4n - 1, an = 6n - 3. ಏನು ಬೇಕಾದರೂ ಬರ್ಕೊಳ್ಳಿಯಪ್ಪ, ಲೆಕ್ಕ ಮಾಡಿ. ಇನ್ನೊಂದು ಲೆಕ್ಕ ಕೊಟ್ಟಿದ್ದೆ ನಾನು, ಜ್ಞಾಪಕ ಇದೆಯಾ? ಉಲ್ಟಾ ಪಲ್ಟಾ. SN ಕೊಡ್ತೀನಿ, an ಕಂಡುಹಿಡಿಬೇಕು. ಈ ಲೆಕ್ಕಗಳು ಇಡೀ ಪಾಠವನ್ನು, ಸಮಾಂತರ ಶ್ರೇಣಿಯನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಸಹಾಯ ಮಾಡುತ್ತೆ. ನಾನು 2 ವಾಕ್ಯನ ಸ್ಪಷ್ಟೀಕರಣ ಮಾಡಿಕೊಟ್ಟಿದ್ದೀನಿ ಪಾಠದಲ್ಲಿ. ಒಂದೇನು ಅಂದರೆ, ಪ್ರತಿಯೊಂದು ಲೆಕ್ಕವನ್ನು ನೀವು ಬರೀ ಕ್ಯಾಲ್ಕುಲೇಷನ್ಸ್, ಗುಣಿಸೋದು ಬಾಗಿಸೋದು ಅಂತ ತಿಳ್ಕೊಬೇಡಿ. ಅದು ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ತಿಳಿಸ್ಕೊಡುತ್ತೆ. ಅದರ ಮೂಲಕ ಒಂದೊಂದು ಲೆಕ್ಕ ಮಾಡ್ತಾ 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 ಸಮಾಂತರ ಶ್ರೇಣಿ ಮತ್ತಷ್ಟು ಮಗದಷ್ಟು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ದೃಷ್ಟಿಕೋನದಲ್ಲಿ ಈ ಲೆಕ್ಕಗಳು ತುಂಬ ಇಂಪಾರ್ಟೆಂಟು. SN AN ಇರೋದು ಎರಡೇನೆ. ಅವೆರಡನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಲೆಕ್ಕಗಳು ಸಹಾಯ ಆಗುತ್ತೆ. ಬನ್ನಿ ಲೆಕ್ಕ ನೋಡೋಣ. SN = n² + n. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ. n ಅನ್ನೋದು ಚರಾಕ್ಷರ, ವೇರಿಯಬಲ್ ಅಂತ ಕರಿತೀವಿ. SN = n² + n ಅಂದರೆ n² ಅನ್ನೋದು ವರ್ಗ ಬಹುಪದೋಕ್ತಿ. ಹಾಗಾದರೆ AN ಅನ್ನೋದು ರೇಖಾತ್ಮಕ ಬಹುಪದೋಕ್ತಿ, n ನ ಘಾತ 1 ಇರುತ್ತೆ. SN ಅನ್ನೋದು ವರ್ಗ ಬಹುಪದೋಕ್ತಿ, n ನ ಘಾತ 2 ಇರುತ್ತೆ. ಈ ಥರ ಮುಂದಕ್ಕೆ PUCಗೆ ಹೋದಾಗ ಇದನ್ನು ಫಂಕ್ಷನ್ಸ್ ಅಂತ ಕರಿತೀರಿ. ಮುಂದೆ ಬಹಳಷ್ಟು ವಿಷಯಗಳನ್ನು ತಿಳ್ಕೊತೀರಾ. ಸಮಾಂತರ ಶ್ರೇಣಿ ಫಸ್ಟ್ ಇಯರ್ PUCಗೆ ಬರುತ್ತೆ, ಡಿಪ್ಲೊಮೊದಲ್ಲೂ ಬರುತ್ತೆ. ಈಗ ಲೆಕ್ಕಕ್ಕೆ ಬರೋಣ. SN = n² + n. A20 ಕಂಡುಹಿಡಿಬೇಕಪ್ಪ. ಏನು ಮಾಡ್ತೀರಾ ಹೇಳಿ? ಸೂತ್ರ ಸರ್, ಇರೋದು ಒಂದೇ ಸೂತ್ರ. AN = a + n - 1 × t. ಅದರಲ್ಲಿ ಏನೇನು ಕೊಟ್ಟಿದ್ದಾರೆ, ಏನೇನು ಬೇಕು ಹೇಳಿ ನೋಡೋಣ. S20 ಸರ್, n ಜಾಗದಲ್ಲಿ 20 ಬರ್ಕೋತೀವಿ. ಸರ್, ಎ ಗೊತ್ತಿಲ್ಲ, ಡಿ ಗೊತ್ತಿಲ್ಲ, ಗೊತ್ತಾಯ್ತಲ್ವ? ಹಾಗಾದರೆ ಆ ಕೊಟ್ಟಿರುವಂತಹ ನಿಯಮವನ್ನು ಬಳಸ್ಕೊಂಡು, ಆ ನಿಯಮ ಏನು ಹೇಳುತ್ತೆ? SN ಅಂದ್ರೇನು? ಅದು ಪ್ರತಿಯೊಂದು ಶ್ರೇಣಿ, ಸಮಾಂತರ ಶ್ರೇಣಿನಲ್ಲಿರುವಂಥ ಸಂಖ್ಯೆಗಳನ್ನು ಕೂಡಿದ್ರೆ ಏನು ಬರುತ್ತೆ ಅನ್ನೋದು ನಿಯಮ. ಅದು ಇದು ಪದಗಳನ್ನು ಪ್ರತಿನಿಧಿಸಿದ್ರೆ ಅದು ಮೊತ್ತವನ್ನು ಪ್ರತಿನಿಧಿಸುತ್ತೆ. ಅಷ್ಟೇ ವ್ಯತ್ಯಾಸ ಮಕ್ಕಳೇ. ಈಗ ಏನು ಡಿನು ಕಂಡುಹಿಡಿಯೋಣ. ಮೊತ್ತ ಶ್ರೇಣಿಯ ಸಾಮಾನ್ಯ ನಿಯಮವನ್ನು ಬರ್ಕೊಳ್ಳೋಣ. ಅವರೇ ಕೊಟ್ಬಿಟ್ಟಿದ್ದಾರೆ. S1 ಅಂತ ಬರ್ಕೊಳ್ಳೋಣ. ಯೋಚನೆ ಮಾಡಿ, S1 ಅಂದರೆ ಏನು ಹೇಳಿ? ಮೊದಲ ಸಂಖ್ಯೆಯನ್ನು ಕೂಡಿದ್ರೆ ಎಷ್ಟು ಬರುತ್ತೆ ಅಂತ. ಅಯ್ಯೋ, ಮೊದಲ ಸಂಖ್ಯೆಯನ್ನು ಕೂಡಿದ್ರೆ ಎಷ್ಟು ಬರುತ್ತೆ ಅಂದರೂ ಒಂದೇ, ಮೊದಲ ಸಂಖ್ಯೆ ಅಂದರೂ ಒಂದೇ ಅಲ್ವಾ? n ಜಾಗದಲ್ಲಿ 1 ಹಾಕಿದ್ರೆ 1² + 1, 1ಕ್ಕೆ 1 ಕೂಡಿದ್ರೆ 2 ಬಂದೋಯ್ತಲ್ಲ. ಡಿ ಕಂಡುಹಿಡಿಯೋಣ. S2 ಕಂಡುಹಿಡಿಯೋಣ. ಯೋಚನೆ ಮಾಡಿ, S2 ಅಂದರೆ ಏನು ಹೇಳಿ? n ಜಾಗದಲ್ಲಿ 2 ಹಾಕಬೇಕು. 2² + 2, 2 4 + 2, S2 = 6. ಈಗ ಗಮನ ಇಟ್ಟು ನೋಡ್ಕೋಬೇಕಾರೋ ಅಂಶ. S2 ಅಂದರೆ ಏನು ಹೇಳಿ? ಮೊದಲ 2 ಸಂಖ್ಯೆಗಳ ಮೊತ್ತ. ಬರ್ಕೊಳ್ಳೋಣ.
S2 ಈಸ್ ಈಕ್ವಲ್ಸ್ ಟು 6 ಅಂತ ಕಂಡುಹಿಡ್ತಿದ್ದೀರಾ. S2 ಜಾಗದಲ್ಲಿ ಈಗ A1 + A2 ಅಂತ ಬರ್ಕೋಣ. A1 ಮೊದಲ ಪದ ಗೊತ್ತಲ್ಲ, ಅದ್ರ ಜಾಗದಲ್ಲಿ 2 ಹಾಕೋಣ. ನೋಡಿ ಒಂಚೂರು ಬೋರ್ಡ್ ಕಡೆ ನೋಡಿ ಗಮನಿಸಿ. ಈಗ 2 + A2 ಈಸ್ ಈಕ್ವಲ್ಸ್ ಟು 6. ನಿಮಗೆ A2 ಬೇಕು ಅಂದರೆ 6ರಲ್ಲಿ 2 ಕಳೀರಿ, ತುಂಬ ಸುಲಭವಾಗಿ 2ನೇ ಪದ 4 ಸಿಕ್ತು. ಮುಂದಕ್ಕೆ ನೋಡಿ, ಡಿ ಕಂಡುಹಿಡಿಬೇಕು ಅಂದರೆ ಏನು ಹೇಳಿ? ಗೊತ್ತು ಸರ್, ಯಾವುದೇ 2 ಕ್ರಮಾನುಗತ ಸಂಖ್ಯೆಗಳ ವ್ಯತ್ಯಾಸ. ಹಾಗಾದರೆ A2 - A1. A2 ಕಂಡುಹಿಡಿದಿದ್ದೀರಾ, A1 ಕಂಡುಹಿಡಿದಿದ್ದೀರಾ, 4ರಲ್ಲಿ 2 ಕಳೆದ್ರೆ 2. ಚೆನ್ನಾಗಿತ್ತಲ್ವಾ? ಈಗ ಅವ್ರು ಕೇಳಿರೋ ಪ್ರಶ್ನೆಗೆ ಬರೋಣ. ಏನು ಹೇಳಿ? 20ನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ನು. ಹಾಗಾದರೆ ಎನ್ ಜಾಗದಲ್ಲಿ 20 ಹಾಕಿ, ಎ ಜಾಗದಲ್ಲಿ 2, ಡಿ ಜಾಗದಲ್ಲಿ 2. ನೋಡಿ, 20ರಲ್ಲಿ 1 ಕಳೆದ್ರೆ 19, ಅದನ್ನು 2ರಿಂದ ಗುಣಿಸಿದ್ರೆ 38, 38ಕ್ಕೆ 2 ಕೊಡಿದ್ರೆ 40. ತುಂಬ ಸುಲಭವಾದ ಲೆಕ್ಕಗಳು ಮಕ್ಕಳೇ ಇವು. ಯಾರು ಬೇಕಾದರೂ ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೋದಾದಂಥ ಚಾಪ್ಟರ್ ಇದು. ಅದರಿಂದ A20 ಈಸ್ ಈಕ್ವಲ್ಸ್ ಟು 40. ಅರ್ಥ ಆಯ್ತಲ್ವಾ? ಮತ್ತು ಇಲ್ಲೊಂದು ವಿಶೇಷತೆ ಇದೆ, ಗಮನಿಸಿ. ತುಂಬ ವಿಶೇಷತೆ ಇದೆ, ಗಮನ ಇಟ್ಟು ನೋಡ್ಕೊಳ್ಳಿ. ಎ ಎಷ್ಟು ಹೇಳಿ? 2. ಡಿ ಒಂದ್ಸಲಿ ನೋಡ್ಕೊಳ್ಳಿ, ಅದು 2. ಹಾಗಾದರೆ ಶ್ರೇಣಿ ಬರೆಯೋಣ ನೋಡೋಣ. ಮೊದಲ ಪದ 2, ಎಷ್ಟೆಷ್ಟು ಕೊಡಬೇಕು? 2 ಕೊಡ್ತಾ ಹೋಗಬೇಕು. ಸರ್ ಇದು ಗೊತ್ತು ಸರ್, ಸಮಸಂಖ್ಯೆ ಅಥವಾ ಸರಿ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದರೆ ಈ ಶ್ರೇಣಿ ಸಮಸಂಖ್ಯೆಗಳ ಮೊತ್ತದ ಶ್ರೇಣಿನೇ. ಹೌದು ಮಕ್ಕಳೇ, ಅದನ್ನೇ ಕೊಟ್ಟಿದ್ದು. ಹಾಗಾದರೆ ನಿಮಗೆ ಕೊಟ್ಟಿದ್ರಲ್ಲ SN = n² + n ಅನ್ನೋದು, ಅದಿನ್ನೇನೂ ಅಲ್ಲ, ಅತ್ಯಂತ ಆಸಕ್ತಿದಾಯಕವಾದ ವಿಷಯ ಇಲ್ಲಿದೆ ನೋಡಿ. ಅದು ಮೊದಲ n ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಸಮ ಸರಿ ಈವನ್ ನಂಬರ್ಸ್ ಅಂತ ಕರಿತೀವಿ. ಈಗ ನೋಡಿ, SN = ಈ ಥರ ಬಂತು. SN ಅನ್ನೋದು ಮೊತ್ತ ಕಂಡುಹಿಡಿಯೋದು ಸುಲಭವಾದ ಒಂದು ಸೂತ್ರದಿಂದ ತಿಳ್ಕೊಬೋದು. ಹಾಗಾದರೆ ಇನ್ಯಾಕೆ ತಡ, ಬಾಯಿಲೆ ಲೆಕ್ಕಗಳನ್ನೆಲ್ಲ ಮಾಡಿಬಿಡ್ಬೋದಾ? ಮೊದಲ 20 ಸರಿ ಸಂಖ್ಯೆಗಳ ಮೊತ್ತವೆಷ್ಟು? ಮೊದಲ 50 ಸರಿ ಸಂಖ್ಯೆಗಳ ಮೊತ್ತ ಎಷ್ಟು? ಕಂಡುಹಿಡಿಬೋದಾ? ನೋಡಿ, ಅಲ್ಲೇ ಇದೆಯಲ್ಲ ಸೂತ್ರ. ಏನು ಹೇಳಿ? ಎನ್ ಜಾಗದಲ್ಲಿ 20 ಹಾಕೋದು. ನೋಡೋಣ, ಹಾಕಿ ಒಂದ್ಸಲಿ. 20² + 20. 20² ಅಂದರೆ ಗೊತ್ತಲ್ಲ ನಿಮಗೆ, ವರ್ಗ ಸಂಖ್ಯೆಗಳನ್ನು ಹೇಳೋದು. 20² ಅಂದರೆ 400 + 20, 420. ಹಾಗಾದರೆ 25 ಸಂಖ್ಯೆಗಳ ಮೊತ್ತ ಹೇಳಿ ನೋಡೋಣ. ಸರ್ ತುಂಬ ಸುಲಭ ಸರ್, ಬಾಯಲ್ಲಿ ಹೇಳ್ತೀವಿ ಸರ್. 25² ಅಂದರೆ 625 ಸರ್. ಅದಕ್ಕೆ 25 ಕೊಡಿದ್ವಿ, 650. 30 ಸಂಖ್ಯೆಗಳ ಮೊತ್ತ ಹೇಳಿ ನೋಡ. 30 ಸರಿ ಸಂಖ್ಯೆಗಳ ಮೊತ್ತ. ಆಮೇಲೆ ತಡ್ರಿ ಸರ್, 30² 900 + 30 930. ಈ ಥರವಾಗಿ ಆಳವಾಗಿ ವಿಷಯ ಗ್ರಹಣೆ ನಿಮ್ದಾಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅಥವಾ MCQ ಪ್ರಶ್ನೆಗಳಾಗಿ ಇವನ್ನ ಕೇಳ್ತಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆ ಪ್ರಶ್ನೆಗಳು. ಈ ಥರ ಪ್ರಶ್ನೆಗಳನ್ನು ನೀವು ನಂಬ್ತಿರೋ ಬಿಡ್ತಿರೋ, STC ಪೋಸ್ಟಿಂದ ಹಿಡ್ಕೊಂಡು IAS IPS ಎಕ್ಸಾಮಿನೇಷನ್ವರೆಗೂ ಕೇಳ್ತಾರೆ. ಒಂದು ಮಾತು ಹೇಳಿರ್ತೀನಿ, ದಯಮಾಡಿ ಕೇಳಿಸ್ಕೊಳ್ಳಿ. ಜಗತ್ತಿನಲ್ಲಿ ಪ್ರತಿಯೊಂದು ಒಂದು ಸುಂದರವಾದ ಅವಕಾಶ. ಬದುಕೆ ಒಂದು ಅವಕಾಶ ಅಲ್ವೇ ಮಕ್ಕಳೇ? ಎಷ್ಟು ಸುಂದರವಾದ ಅವಕಾಶ ಅಲ್ವಾ ಮಕ್ಕಳೇ? ಈ ಬದುಕಿನ ಅವಕಾಶದಲ್ಲಿ ನೀವು 10ನೇ ತರಗತಿಲಿದ್ದೀರಿ. ಇದು ಅತ್ಯದ್ಭುತವಾದಂಥ ಅವಕಾಶ. ಯಾಕೆ ಅಂತೀರಿ? ಇಡೀ ರಾಜ್ಯದ ಮಕ್ಕಳ ಜೊತೆ ನೀವು ಹೊಸ ಹೊಸ ವಿಷಯಗಳನ್ನು ತಿಳ್ಕೊತೀರಿ ಮತ್ತು ಪರೀಕ್ಷೆ ಕೂಡ ಬರೀತೀರಿ. ಒಂದು ಅವಕಾಶ ಅಲ್ವ ನಿಮಗೆ? ಆ ಪರೀಕ್ಷೆನಲ್ಲಿ ಇನ್ನೊಂದು ಮುಖ್ಯವಾದ ಪರೀಕ್ಷೆ ಇದೆ ಮಕ್ಕಳೇ. ಅದನ್ನು NTSC ಅಂತ ಕರಿತೀವಿ, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ. ಸೆಂಟ್ರಲ್ ಗೌರ್ಮೆಂಟಿಂದ ನಡೆಯುತ್ತೆ. ಅದು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ನು. ದಯಮಾಡಿ ಎಕ್ಸಾಮಿನೇಷನ್ ತಗೊಳ್ಳಿ. ಆ ಎಕ್ಸಾಮಿನೇಷನ್ ಪಾಸ್ ಆದರೆ ಅದನ್ನು ಮಿನಿ IAS ಅಂತ ಕರೀತಾರೆ ಮಕ್ಕಳೇ. ಅದರಲ್ಲಿ ಈ ಥರ ಪ್ರಶ್ನೆಗಳೆಲ್ಲ ಬರುತ್ತೆ. ಈ ಥರ ಪ್ರಶ್ನೆಗಳನ್ನು IAS IPS ಎಕ್ಸಾಮಿನೇಷನ್ಗಳು ಕೂಡ ಕೇಳ್ತಾರೆ. ಮುಂದೆ PUCಗೆ ಹೋದರೆ ನೀವು JEE ಮತ್ತು ಎಲ್ಲ ಥರವಾದ ಕಾಂಪಿಟೇಟಿವ್ ಎಕ್ಸಾಮ್, CET ಎಕ್ಸಾಮ್ಗಳೆಲ್ಲ ಇದೇ ಥರವಾದ ರೂಢಿಗತ ಮಾಡ್ಕೋಬೇಕು. ಆದ್ದರಿಂದ ಪ್ರತಿಯೊಂದು ಲೆಕ್ಕವನ್ನು ಮಾಡಿದಾಗ ಅದರ ಮುಖ್ಯಾಂಶ ಏನು, ಅದನ್ನು ಶಾರ್ಟ್ಕಟ್ಟಲ್ಲಿ ಮಾಡೋಕ್ಕಾಗತ್ತಾ ಅಂತ ತಿಳ್ಕೊಳ್ಳೋದು ಕೂಡ ಮುಂದಿನ ಭವಿಷ್ಯಕ್ಕೆ ಬುನಾದಿಯಾಗತ್ತೆ ಮಕ್ಕಳೇ. ಬನ್ನಿ ಇನ್ನೊಂದು ಆ ಥರ ಆಸಕ್ತಿದಾಯಕವಾದ ವಿಷಯವನ್ನು ತಿಳ್ಕೊಳ್ಳೋಣ. ಎಷ್ಟು ಚೆನ್ನಾಗಿದೆ ನೋಡಬೇಕಿದು. ಅವಾಲ ಏನು ಮಾಡಿದ್ರೆ, ಸರಿ ಸಂಖ್ಯೆಗಳ ಮೊತ್ತ ಕಂಡಿಡಿದ್ರಿ. ಏನು ಹೇಳಿ? n² + n. ಮರಿಬೇಡಿ, ಸರಿ ಸಂಖ್ಯೆಗಳ ಮೊತ್ತ n² + n. ಈಗ ಬೆಸ ಸಂಖ್ಯೆಗಳ ಮೊತ್ತ ಅಲ್ವೇ? ನೋಡೋಣ ಹೆಂಗೆ ಕಂಡುಹಿಡಿಯೋದು ಅಂತ. ಅದಕ್ಕೊಂದು ಸೂತ್ರವನ್ನು ಕಂಡುಹಿಡಿಯೋದಾ? ಈ ಸೂತ್ರ ಅನ್ನೋದೇನು? ವಿನ್ಯಾಸ. ಪ್ಲೀಸ್, ಸಾಮಾನ್ಯ ವಿನ್ಯಾಸ. ಇಷ್ಟು ಅರ್ಥ ಆಗಿದೆ ಅಲ್ವ ನಿಮಗೆ? ಬನ್ನಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಮೊದಲ ಪದ ಯಾವುದು ಹೇಳಿ? 1. ವ್ಯತ್ಯಾಸ ಸರ್ ಗೊತ್ತಾಗುತ್ತೆ ಸರ್, 3ರಲ್ಲಿ 1 ಹೋದರೆ 2. ಈಗ ನೀವು ಸೂತ್ರದಲ್ಲೇ ಆದೇಶ ಮಾಡೋಣ. A ಗೊತ್ತು, D ಗೊತ್ತು, ಅಷ್ಟು ಮಾತ್ರ ಆದೇಶ ಮಾಡಿ.
ಆದೇಶ ಮಾಡಿದ್ರೆ 2 1 2 ನೋಡಿ ಎನ್ ಗೊತ್ತಿಲ್ಲ ಮಕ್ಕಳೇ, ಯಾವುದೇ ಮೊತ್ತವನ್ನು ಕಂಡುಹಿಡಿಯೋಕ್ಕೆ ಬಳಸ್ಕೊಳ್ಳೋಣ. ಗುಣಿಸ್ಕೊಳ್ಳೋಣ. ಈಗ n-1ರಲ್ಲಿ ಕಳೆಯೋದ್ರೆ ಗೊತ್ತಾಗಲ್ಲ, ಅದಕ್ಕೆ ಮುಂದಿನ ಕೆಲಸ ಗುಣಿಸ್ಕೊಳ್ಳೋಣ. ಗುಣಿಸಿ 2 × n 2n -2. ಅಲ್ಲಿ ನೋಡಿ +2 -2 ಕ್ಯಾನ್ಸಲ್ ಆಗೋಗುತ್ತೆ. ಉಳ್ಕೊಂಡಿದ್ದು ಬರ್ಕೊಳ್ಳೋಣ. Sn = n/2 × 2n. ಬಹಳಷ್ಟು ಜನ ಮಕ್ಕಳು ಇಲ್ಲೂ ಅದೇ ಪದ ಬಳಸ್ತೀವಿ. ಏನು ಹೇಳಿ, ಕ್ಯಾನ್ಸಲ್ ಆಗೋಯ್ತು, n × n n² ಉಳೀತು. ದಯಮಾಡಿ ತಪ್ಪು. ಅಲ್ಲಿ ಕಳಿಬೇಕಾದ್ರೆ ಕ್ಯಾನ್ಸಲ್ ಅನ್ನೋ ಪದ ಬಳಸಬೇಕು. ಭಾಗಿಸ್ಬೇಕಾದ್ರೆ ಹಾಗಲ್ಲ ಮಕ್ಕಳೇ. 2 1 2 2 1 2 1 1 1 ಒಂದಾವರ್ತಿ ಭಾಗವಾಯಿತು ಅಂತ ಹೇಳಬೇಕೆ ಹೊರತು ಕ್ಯಾನ್ಸಲ್ ಆಯಿತು ಅಂತ ಪದ ಬಳಸಬಾರ್ದು. ಈಗ ಕೊನೆಗೆ ನೋಡಿ Sn = n². ಸಾರ್ ಕುಣಿದಾಡ್ತಾ ಇದ್ದೀರಾ, ಒಂದು ನಿಮಿಷ ತಾಳ್ಮೆ ಇರಲಿ, ಹೇಳಿ ನೋಡೋಣ. 20 ಪದಗಳ ಮೊತ್ತ ಎಷ್ಟು ಹೇಳಿ? 20 ಬೆಸ ಸಂಖ್ಯೆಗಳ ಮೊತ್ತ. ಸಾರ್ ತುಂಬ ಸುಲಭ ಸರ್, ಇದು 400. 30 ಬೆಸ ಸಂಖ್ಯೆಗಳ ಮೊತ್ತ ಸರ್ 900. 50 ಬೆಸ ಸಂಖ್ಯೆಗಳ ಮೊತ್ತ ಹೇಳಿ. 5 5 25 2 0 2500 ಅಲ್ವಾ? 30 ಬೆಸ ಸಂಖ್ಯೆಗಳ ಮೊತ್ತ 900. ಎಷ್ಟು ಸುಲಭ ಆಯ್ತಲ್ವ ಮಕ್ಕಳೇ? ಮೊದಲ n ಸಮಸಂಖ್ಯೆಗಳ ಮೊತ್ತ n² + n. ಎಷ್ಟು ಮುದ್ದಾಗಿದೆ. ಅದೇ ಬೆಸ ಸಂಖ್ಯೆಗಳ ಮೊತ್ತ ಕೇವಲ n². ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಇದು. ನಿಮಗೂ ಇಷ್ಟ ಆಯಿತು ಅಂತ ಅನಿಸುತ್ತೆ. ಹೀಗೆ ಲೆಕ್ಕಗಳನ್ನು ಆಸ್ವಾದಿಸೋದು ಕಲ್ತ್ಕೊಳ್ಳಿ. ಇನ್ನೊಂದು, ಪ್ರತಿಯೊಂದು ಲೆಕ್ಕ ಮಾಡಬೇಕಾದ್ರೆ ಜಾಯ್ ಆಫ್ ಡಿಸ್ಕವರಿ ಅಂತ ಕರೀತಾರೆ. ಸಂಶೋಧನೆ ಮಾಡಿದಾಗ ಸಿಗುವಂಥ ಖುಷಿ, ಆ ಖುಷಿಯನ್ನು ಅನುಭವಿಸೋದಕ್ಕೆ ಗಣಿತ ಅನ್ನೋದಕ್ಕಿಂತ ಇನ್ನೊಂದು ವಿಷಯ ಬೇಕೇ? ಬನ್ನಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಈಗ ನೋಡಿ ಮುಂದಿನ ಲೆಕ್ಕ ನೋಡಿ, ಗಮನಿಸಿ. ಇನ್ನೊಂದು ಆಸಕ್ತಿದಾಯಕವಾದ ವಿಚಾರ. ಎಷ್ಟೊಂದು ಅಲ್ವಾ? ಈಗ ನೋಡಿ ಒಂದು ಪಟ್ಟಿ ಬರ್ಕೋತಾ ಇದ್ದೀನಿ, ಗಮನಿಸಿ. ಈ ಪಟ್ಟಿನಲ್ಲಿ ನಾನು ಮೊದಲು ಸಮಾಂತರ ಶ್ರೇಣಿ ಬರ್ಕೋತೀನಿ. ಅದನ್ನು ಕೂಡಿದ್ರೆ ಎಷ್ಟು ಬರುತ್ತೆ ಮೊತ್ತ, ಅದನ್ನು 2ನೇದರಲ್ಲಿ ಬರ್ಕೋತೀನಿ. ಎಷ್ಟು ಸಂಖ್ಯೆಗಳಿದೆ n, ಅದನ್ನು 3ನೇ ಕಂಬಸಾಲಿನಲ್ಲಿ ಬರ್ಕೋತೀನಿ. 4ರಲ್ಲಿ ಒಂದು ವಿಶೇಷ ಬರ್ಕೋತೀನಿ ಮಕ್ಕಳೇ. ಮೊದಲ ಸಂಖ್ಯೆ ಕಡೆಯ ಸಂಖ್ಯೆ ಕೂಡಿಬಿಟ್ಟು ಅದನ್ನು 2ರಿಂದ ಭಾಗಿಸೋದು. ಇದಕ್ಕೆ ಸಮಾಂತರ ಮಾಧ್ಯ ಅಂತ ಕರೀತಾರೆ ಮಕ್ಕಳು. ಅರ್ಥಮೆಟಿಕ್ ಮೀನ್ ಅಂತ. ಫಸ್ಟ್ ಇಯರ್ PUC ಮತ್ತೆ ಇದನ್ನು ಚೆನ್ನಾಗಿ ಕಲಿತೀರಾ. ಈಗೇನೋ ಒಂದು ವಿಶೇಷತೆ ಇದೆ, ಗಮನಿಸ್ಬೇಕು ತಾವು. ಒಂದು ಸಮಾಂತರ ಶ್ರೇಣಿಯನ್ನು ಬರ್ಕೋತೀನಿ ನಾನು. 2 5 8 ಕೂಡಿರಿ. 2 5 8 ಸರ್ ಗೊತ್ತಾಯಿತು ಸರ್, 15 ಅಲ್ವಾ? ಹಾಂ, ನೆಕ್ಸ್ಟು ಎಷ್ಟು ಸಂಖ್ಯೆಗಳಿವೆ? 3 ಸಂಖ್ಯೆಗಳಿವೆ. ಭಾಗಿಸಿ ನೋಡೋಣ ಒಂದನ್ನೊಂದು. 15ರಲ್ಲಿ 3ರಿಂದ ಭಾಗಿಸಿದ್ರೆ 5 ಬಂತು. ನೋಡಿ, ಅದು ಮಧ್ಯಪದ ಆಗಿದೆ ನೋಡಿ, ಗಮನಿಸಿ ಅಲ್ವಾ? ಮೊದಲ ಮತ್ತು ಕಡೆಯ ಪದವನ್ನು ಕೂಡಿಬಿಟ್ಟು 2ರಿಂದ ಭಾಗಿಸಿ, ಸರ್ ಮಧ್ಯಪದ ಬರುತ್ತೆ. ಅದಕ್ಕೆ ಅದನ್ನು ಸಮಾಂತರ ಮಾಧ್ಯ ಅಂತ ಕರೀತಾರೆ ಮಕ್ಕಳೇ. 4 ಸಂಖ್ಯೆ ಇರೋದು ತೆಗೆದುಕೊಳ್ಳೋಣ. 4 ಸಂಖ್ಯೆ ತೆಗೆದುಕೊಂಡಿದ್ದೀನಿ. ಅದು ಕೂಡಿದಕ್ಕೆ ಎಷ್ಟು ಬಂತು ನೋಡಿ? ವೆರಿ ಗುಡ್, 26. ಎಷ್ಟು ಸಂಖ್ಯೆ ಇದೆ? 4 ಸಂಖ್ಯೆ ಇದೆ. ಒಟ್ಟು ಮೊತ್ತವನ್ನು ಸಂಖ್ಯೆಗಳಿಂದ ಭಾಗಿಸೋರು ಏನು ಬರುತ್ತೆ? ಕಲ್ತಿದ್ದೀವಿ ಸರ್, ಸರಾಸರಿ, ಆವರೇಜ್, ಮೀನ್ ಅಂತ ಕರೀತೀವಿ. ಗೊತ್ತು ನಮಗೆ. 6.5 ಬಂತು. ಈಗೊಂದು ವಿಶೇಷತೆ ಗಮನಿಸಿ. ಮೊದಲ ಮತ್ತು ಕಡೆಯ ಪದವನ್ನು ಕೂಡಿ 2ರಿಂದ ಭಾಗಿಸಿ. 11ಕ್ಕೆ 2 ಕೂಡಿದ್ರೆ 13, ಅದರಲ್ಲಿ ಅರ್ಧ 6.5. ಬೇಡ, ಪಕ್ಕದಲ್ಲಿ ಮಧ್ಯದಲ್ಲಿ ಇದೆಯಲ್ಲ 2 ಸಂಖ್ಯೆ ಕೂಡಿ 8ಕ್ಕೆ 5 ಕೂಡಿದ್ರೆ 13, ಅರ್ಧ 6.5. ಅಬ್ಬಾ ಎಷ್ಟು ಚೆನ್ನಾಗಿದೆ ಅಲ್ವಾ? ಇನ್ನೊಂದು ಉದಾಹರಣೆ ತೆಗೆದುಕೊಂಬೋಣ. 5 ಸಂಖ್ಯೆ ಇರೋ ಸಂಖ್ಯೆ ತೆಗೆದುಕೊತಾ ಇದ್ದೀನಿ. ಕೂಡಿ 40. ಎಷ್ಟು ಸಂಖ್ಯೆ ಇದೆ ಹೇಳಿ? 5 ಸಂಖ್ಯೆ. ಮೊತ್ತವನ್ನು ಸಂಖ್ಯೆಗಳಿಂದ ಭಾಗಿಸೋರು ಏನು ಬರುತ್ತೆ? ಸರಾಸರಿ. ಎಷ್ಟು ಹೇಳಿ? 8. ಈಗ ವಿಶೇಷತೆಗೆ ಬನ್ನಿ. ಮೊದಲ ಸಂಖ್ಯೆ ಕಡೆ ಸಂಖ್ಯೆ ಕೂಡಿ 2ಕ್ಕೆ 14 ಕೂಡಿದ್ರೆ 16, 16ರಲ್ಲಿ ಅರ್ಧನೂ 8. ಮಧ್ಯದ 2 ಸಂಖ್ಯೆಗಳನ್ನು ತೆಗೆದುಕೊಳ್ಳಿ, 5 11 ತೆಗೆದುಕೊಳ್ಳಿ, ಕೂಡಿದ್ರೆ 16, ಅದರಲ್ಲಿ ಅರ್ಧನೂ 8, ಮಧ್ಯ ಸಂಖ್ಯೆನೂ 8. ಹಾಗಾದರೆ ನೀವು ಪಡ್ಕೋತಾ ಇರೋದು ಬೆಸ ಸಂಖ್ಯೆಗಳು ಕೊಟ್ಟಿದ್ದರೆ ಮಧ್ಯ ಸಂಖ್ಯೆ ಬರುತ್ತೆ, ಮಿಕ್ಕಿದ್ದಾದರೆ ಸರಾಸರಿಯಾಗಿರುತ್ತೆ ಅಲ್ವಾ? ಈಗ ಈ ಸಂಖ್ಯೆನ ಪಡ್ಕೊಳ್ಳೋದು ಹೇಗೆ ನೋಡ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಗಮನಿಸಿ. ಮೊತ್ತ 15, ಸಂಖ್ಯೆ 3, ಮಾಧ್ಯ 5. 15 3 5 ಸಿಕ್ಕೋಯ್ತಾ? ಇನ್ನೊಂದು ಉದಾಹರಣೆ. ಮೊತ್ತ 26, ಸಂಖ್ಯೆ 4, ಮಾಧ್ಯ 6.5. ಮೊತ್ತ 40, ಸಂಖ್ಯೆ 5, ಮಾಧ್ಯ 8. ಸರ್ ಇವೆರಡನ್ನು ಗುಣಿಸೋದು ಬರುತ್ತೆ ಸರ್, ಗೊತ್ತಾಗೋಯ್ತಲ್ವಾ? 3 5 15, 4 × 6.5 26, 8 5 40. ಹಾಗಾದರೆ ಯಾವ್ಯಾವುದು ಗುಣಿಸ್ತಾ ಇದ್ದೀರಿ ಹೇಳಿ? ಮೊತ್ತ ಬೇಕು ಅಂತಂದರೆ ಪದಗಳ ಸಂಖ್ಯೆಯನ್ನು ಸಮಾಂತರ ಮಾಧ್ಯದಿಂದ ಗುಣಿಸೋದು. ಇದೇ ತಾನೇ ತಾವು ಕಂಡುಹಿಡಿದಂಥ ಸೂತ್ರ. ಏನು ಹೇಳಿ? Sn =
ಎನ್ ಪದಗಳ ಸಂಖ್ಯೆ. ಸಮಾಂತರ ಮಾಧ್ಯ ಮೊದಲ ಮತ್ತು ಕಡೆಯ ಸಂಖ್ಯೆಯನ್ನು ಕೂಡಿ 2ರಿಂದ ಭಾಗಿಸೋದು. ಅಯ್ಯೋ, ಮದರ್ ಫಾರ್ಮುಲಾನ ಇದು. ಇದು ಹೀಗೂ ತಿಳ್ಕೊಬೋದಾ? ಎಷ್ಟು ಸುಂದರವಾಗಿದೆ ಅಲ್ವಾ? ನನಗಂತೂ ಖುಷಿನೋ ಖುಷಿ. ಇನ್ನೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಇಲ್ಲೊಂದು ಬಹಳ ವಿಶೇಷವಾದ ಲೆಕ್ಕ ಮಾಡ್ತಿದ್ದೀನಿ, ದಯಮಾಡಿ ಗಮನಿಸಿ. ನಾನೊಂದು ಸಮಾಂತರ ಶ್ರೇಣಿಯನ್ನು ಬರ್ಕೊಂಡಿದ್ದೀನಿ. ಮೊದಲ 5 ಸಂಖ್ಯೆಯನ್ನು ಕೂಡೋಣ. ನೋಡಿ, ಮೊದಲ 5 ಸಂಖ್ಯೆಯನ್ನು ಕೂಡ್ಕೊಳ್ಳಿ. ಆನ್ಸರ್ ಹೇಳಿ. ಯಾರೋ ಕೂಡ್ತಾ ಇದ್ದಾರೆ. ನೀವು ಇಲ್ಲಿವರೆಗೂ ಸರಿಯಾಗಿ ಪಾಠನೇ ಅರ್ಥ ಮಾಡ್ಕೊಳ್ಳಿಲ್ಲಪ್ಪ. ಏನು ಹೇಳಿ? ಮಧ್ಯ ಸಂಖ್ಯೆ ಯಾವುದಿದೆ ನೋಡ್ಕೊಳ್ಳಿ, 10. ಎಷ್ಟು ಸಂಖ್ಯೆ ಇದೆ ನೋಡ್ಕೊಳ್ಳಿ, 5 ಸಂಖ್ಯೆ. 10 ಇಲ್ಲ 50 ತಾನೇ? ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ಹೌದಲ್ವಾ ಸರ್? ಅಲ್ವಾ? ಆ ಮಧ್ಯದ ಸಂಖ್ಯೆಯನ್ನು ಸಮಾಂತರ ಮಾಧ್ಯ ಅಂತ ಕರಿತೀವಿ. ಎಷ್ಟು ಸಂಖ್ಯೆಗಳಿವೆ? 5 ಸಂಖ್ಯೆಗಳಿವೆ. ಗುಣಿಸಿದ್ರೆ ಮತ್ತೆ ಬರಲ್ವೇ? ಈಗ ಇನ್ನು 5 ಸಂಖ್ಯೆ ಕೊಡ್ತೀನಿ, ನೋಡೋಣ. ಜಾಣ ಮಕ್ಕಳು ಹೇಳಿಯಪ್ಪ ನೋಡೋಣ. ಮುಂದಿನ 5 ಸಂಖ್ಯೆಗಳ ಮೊತ್ತ ಹೇಳಬೇಕು. ಜಾಣ್ರಿದ್ದೀರ ನೀವು. ಮಧ್ಯ ಸಂಖ್ಯೆ 25. ಎಷ್ಟು ಸಂಖ್ಯೆ ಇರೋದು? 5 ಸಂಖ್ಯೆ. ಹಾಗಾದರೆ ಆ ಮುಂದಿನ 5 ಸಂಖ್ಯೆಗಳ ಮೊತ್ತ 125. ಕ್ವಶನ್ ರೆಡಿ ಆಯಿತು. ನಾನು ಪದೇ ಪದೇ ಹೇಳೋದೇನು ಅಂತಂದರೆ, ಕ್ವಶ್ಚನನ್ನು ಯಾರೂ ಕೊಡಬೇಕಾದಿಲ್ಲ ಮಕ್ಕಳೇ. ಒಂದು ಸಮಾಂತರ ಶ್ರೇಣಿ ಬರ್ಕೊಂಡ್ರೆ ಕೋಟಿ ಕೋಟಿ ಪ್ರಶ್ನೆಗಳನ್ನು ಸೃಷ್ಟಿ ಮಾಡೋಕ್ಕೆ ನಮ್ಮ ಕೆಲಸ ಸಾಧ್ಯ ಇದೆ. ಕ್ವಶನ್ ನೋಡಿ, ಈ ಥರ ಅದ್ಭುತವಾದ ಪ್ರಶ್ನೆ. ಇದನ್ನು ಅಪ್ಲಿಕೇಶನ್ ಕ್ವಶನ್ ಅಂತ ಎಲ್ಲ ಕರಿತೀವಿ ನಾವು. ಒಂದು ಸಮಾಂತರ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ 50. ಚೋಪನ ಮಕ್ಕಳೇ, ಮೊದಲ 5 ಪದಗಳ ಮೊತ್ತ 50. ಮುಂದಿನ 5 ಪದಗಳ ಮೊತ್ತ 125. ಹಾಗಾದರೆ ಶ್ರೇಣಿಯನ್ನು ಬರೆಯಿರಿ. ಈ ಥರದ್ದು ಎಷ್ಟು ಬೇಕಾದ್ರೂ ನೀವು ಸೃಷ್ಟಿ ಮಾಡಬರ್ರಿ ಅಲ್ವಾ? ಹೇಗೆ ಮಾಡೋದು? ಇದನ್ನು 2 ಥರದಲ್ಲಿ ಲೆಕ್ಕ ಮಾಡ್ಬೋದು ಮಕ್ಕಳೇ. ಎರಡನ್ನೂ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಮೊದಲ 5 ಸಂಖ್ಯೆಗಳ ಮೊತ್ತ ಅಂದರೆ ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಎ ಪ್ಲಸ್ 4D ಕೂಡಿ 5 ಎಗಳಿವೆ ಅಲ್ವಾ? ಎಷ್ಟು ಡಿಗಳನ್ನು ಕೊಡಬೇಕು? 4, 3, 7, 2, 9, 1, 10. 10 ಡಿ. ಇಡೀ ಸಮೀಕರಣವನ್ನು 5ರಿಂದ ಭಾಗಿಸ್ಬಿಡಿ. ವೆರಿ ಗುಡ್. ಏನು ಬಂತು? ಒಂದು ಸಮೀಕರಣ ಬಂತು. ಅದನ್ನು ಈಕ್ವೇಷನ್ ನಂಬರ್ 1 ಅಂತ ಕರ್ಕೊಳ್ಳಿ. ಹಾಗೆ ಮುಂದಿನ 5 ಸಂಖ್ಯೆಗಳನ್ನು ಬರಿಬೋದಾ ಹೇಳಿ? ಮುಂದಿನ 5 ಸಂಖ್ಯೆಗಳ ಮೊತ್ತ ಬೇಕು ಅಂತಂದರೆ ಈಗ ಕೊಡಬೇಕಾರದು ಯಾವುದು? 6ನೇ ಸಂಖ್ಯೆ 7, 8, 9, 10. 6ನೇ ಸಂಖ್ಯೆನೇನಂತ ಬರ್ಕೋಬೋದು? ಎ ಪ್ಲಸ್ 5D. ಎ ಪ್ಲಸ್ 6D. 10ನೇ ಸಂಖ್ಯೆನ ಎ ಪ್ಲಸ್ 9D ಕೂಡಿ ಎಷ್ಟು? 125. ಎಷ್ಟು ಎಗಳಿವೆ? 5 ಎಗಳಿವೆ. ಡಿ ಕುಡ್ಕೊಂಬನ್ನಿ, 35D ಆಯಿತು. ಇಡೀ ಸಮೀಕರಣವನ್ನು ಈಗ 5ರಿಂದ ಭಾಗಿಸೋಣ. ಭಾಗಿಸಿದ್ರೆ ನೋಡಿ ಈ ಸಮೀಕರಣ ಬರುತ್ತೆ. ಇದನ್ನು ಸಮೀಕರಣ 2 ಅಂತ ಕರ್ಕೊಳ್ಳಿ. ಎಷ್ಟು ಸುಲಭ. 2 ಸಮೀಕರಣಗಳನ್ನು ಕೊಟ್ಟರೆ ಲೆಕ್ಕ ಮಾಡೋಕ್ಕೆ ನಿಮಗೆ ಬರುತ್ತಲ್ವ ಈಗಾಗಲೇ? ಬರ್ಕೊಳ್ಳೋದು. ಒಂದು ಸಮೀಕರಣ ಬರ್ಕೊಳ್ಳೋಣ. ಎ ಪ್ಲಸ್ 7D ಈಕ್ವಲ್ಸ್ 25. ಇನ್ನೊಂದು ಸಮೀಕರಣವನ್ನು ಅದರ ಕೆಳಗಡೆ ಬರ್ಕೊಳ್ಳೋಣ. ಎ ಪ್ಲಸ್ 2D ಈಕ್ವಲ್ಸ್ 10. ಒಂದು ಕ್ಯಾನ್ಸಲ್ ಆಗಬೇಕು ಅಂದರೆ ಚಿಹ್ನೆಗಳು ಬದಲಾವಣೆ ಆಗಬೇಕು. ಅದರಿಂದ ಕಳೆಯೋಣ. ಕಳೆದಾಗ ಚಿಹ್ನೆಗಳು ಅದುರು ಬದಲಾಗುತ್ತವೆ. ಏನಾಯಿತು? ಪ್ಲಸ್ ಇರೋದು ಮೈನಸ್ಸು, ಇವೆಲ್ಲ ಗೊತ್ತಿದೆ ನಿಮಗೆ. ಈಗ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. 7Dನಲ್ಲಿ ಅಲ್ವಾ? 2D ಕಳೆದ್ರೆ 5D ಬಂತು. 25ರಲ್ಲಿ 10 ಕಳೆದ್ರೆ 15. ನನಗೆ ಈ ಥರನೂ ಲೆಕ್ಕ ಮಾಡೋದು ಕಲ್ತ್ಕೋಬೇಕು. 2 ಕಡೆನೂ 5ರಿಂದ ಭಾಗಿಸಿ. 5ನ್ನು ಒಂದಾವರ್ತಿ ಕ್ಯಾನ್ಸಲ್ ಆಗೋಯ್ತು. 5 3 15. ಡಿ ಏನು ಹೇಳಿ? ಖುಷಿಯಾಗಿ ಹೇಳ್ಬೋದು, ಡಿ ಈಕ್ವಲ್ಸ್ 3. ಈಗ ಮೊತ್ತ ಎ ಪ್ಲಸ್ 2D ಈಕ್ವಲ್ಸ್ 10. ಆ ಸಮೀಕರಣದಲ್ಲಿ ಡಿ ಜಾಗದಲ್ಲಿ 3 ಬರೀರಿ, ಬರ್ಕೊಂಡ್ರಿ. 2 3 6. 6ನ್ನು ಪ್ಲಸ್ 6ನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸಿ, -6. 10ರಲ್ಲಿ 6 ಹೋದರೆ 4. ಎಷ್ಟು ಸುಲಭವಾಗಿ ಏನು ಡಿನೂ ಕಂಡುಹಿಡಿದಿರಿ ಅಲ್ವಾ? ಹಾಗಾದರೆ ಶ್ರೇಣಿ ಬರೆಯೋದು ತುಂಬ ಸುಲಭ ಅಲ್ವಾ? ಮೊದಲ ಪದಾಪ 4. ಅದಕ್ಕೆ ಎಷ್ಟೆಷ್ಟು ಕೊಡಬೇಕಾಗಿರೋದು ಸರ್? 3 3. 4ಕ್ಕೆ 3 ಕೊಡಿದ್ರೆ 7, 7ಕ್ಕೆ 3 ಕೊಡಿದ್ರೆ 10. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನೊಂದು ರೀತಿಯಲ್ಲಿ ಲೆಕ್ಕ ಮಾಡೋಣ. ಹೇಗೆ ಅಂತ ಯೋಚನೆ ಮಾಡಿ. ಸೂತ್ರ ಬಳಸಿ ಲೆಕ್ಕ ಮಾಡೋದು. ಯಾಕೆ ಈ ಥರ ಬೇಕಾಗುತ್ತೆ? ಅವರು ಈ ಥರ ಸುಲಭವಾದ ಲೆಕ್ಕ ಕೇಳೋ ಬದಲು ಮೊದಲ 20 ಪದಗಳ ಮೊತ್ತ, ಮುಂದಿನ 30 ಪದಗಳ ಮೊತ್ತ ಅಂತ ಕೊಟ್ಟಿದ್ದಿದ್ರೆ ಆ ಥರ ಎಲ್ಲ ವಿವರಾತ್ಮಕವಾಗಿ ಬರ್ಕೊಳ್ಳೋದು ಕಷ್ಟ ಆಗುತ್ತಲ್ವಾ? ಅದಕ್ಕೆ ಸೂತ್ರವನ್ನು ಹೇಗೆ ಬಳಸ್ಕೋಬೋದು ಅಂತ ನೋಡೋಣ. ಈಗ ನೋಡಿ, ಮೊದಲ 5 ಪದಗಳ ಮೊತ್ತ ಎನ್ ಜಾಗದಲ್ಲಿ ಏನಿದೆ? 5. ಮೊತ್ತ ಕೊಟ್ಟಿಯರೆ 50. ಸಬ್ಸ್ಟಿಟ್ಯೂಷನ್ ಮಾಡಿ ಈ ಸೂತ್ರದಲ್ಲಿ. ಎ ಡಿ ಗೊತ್ತಿಲ್ಲ ಜೋಪಾನ. ಎನ್ ಜಾಗದಲ್ಲಿ 5 ಬರಿಬೇಕು, ಎಸ್ 5 ಜಾಗದಲ್ಲಿ 50 ಬರಿಬೇಕಪ್ಪ ಅಷ್ಟೇ. ಆಮೇಲಿಂದ ಕಳೆದ್ರೇನಾಯಿತು? 5ರಲ್ಲಿ 1 ಕಳೆದ್ರೆ 4D. ಅಲ್ಲಿ ನೋಡಿ 2ನ್ನು ಕಾಮನ್ ಫ್ಯಾಕ್ಟರ್ ತೆಗೀರಿ. ಸಾಮಾನ್ಯ ಅಪವರ್ತನ.
ಎರಡನ್ನೂ ಭಾಗಿಸುವ ಸಂಖ್ಯೆ. 2 2 ಒಂದಾವರ್ತಿ ಕ್ಯಾನ್ಸಲ್ ಆಯಿತು. ಇನ್ನು ಉಳ್ಕೊಂಡಿದ್ದು 50 = 5 × a+2d. ಇಡೀ ಸಮೀಕರಣವನ್ನು 5ರಿಂದ ಭಾಗಿಸಿ. 5 × 50, 5 × 5 a+2d. ಒಂದು ಸಮೀಕರಣ ಬಂತು ಅಲ್ವಾ? ಈಗ ಇನ್ನೊಂದು ಸಮೀಕರಣ ಹೆಂಗೆ ಪಡ್ಕೊಳ್ಳೋದು? ಈಗ ಯೋಚನೆ ಮಾಡಿ. ಮುಂದಿನ 5 ಪದಗಳ ಮೊತ್ತ ಕೊಟ್ಟಿದ್ದಾರೆ. ಮರಿಬೇಡಿ, ಮುಂದಿನ 5 ಪದಗಳ ಮೊತ್ತ ಕೊಟ್ಟಿದ್ದಾರೆ. ಆದರೆ ಈ ಸೂತ್ರ ಇರೋದು ಯಾವಾಗಲೂ ನಮ್ಮ ಮರಿಬೇಡಿ, ಮೊದಲ 5 ಪದಗಳ ಮೊತ್ತ ಕಂಡುಹಿಡಿಯೋಕ್ಕೆ ಮಾತ್ರ. ಮೊದಲ 50 ಪದಗಳ, ಮೊದಲ n ಪದಗಳ ಮೊತ್ತ ಕಂಡುಹಿಡಿಯೋದು. ಮದ್ದಲ್ಲಿರೋ ಸಂಖ್ಯೆಗಳನ್ನು ಕೂಡಿದ್ರೆ ಎಷ್ಟು ಬರುತ್ತೆ ಅಂತ ಈ ಸೂತ್ರದಿಂದ ಗೊತ್ತಾಗಲ್ಲ. ಮತ್ತೆ ಏನು ಮಾಡೋದು? ಒಂದು ಕ್ಲೂ ಕೊಡಲ. ಮೊದಲ 5 ಪದಗಳ ಮೊತ್ತ 50, ಮುಂದಿನ 5 ಪದಗಳ ಮೊತ್ತ 125. ಹಾಗಾದರೆ ಮೊದಲ 10 ಪದಗಳ ಮೊತ್ತ ಗೊತ್ತಾಗೋಯ್ತು ಅಂತೀರ ಅಲ್ವಾ? ಈಗ ಬರ್ಕೊಳ್ಳೋಣ. ಮೊದಲ 10 ಪದಗಳ ಮೊತ್ತ 175. ಹಾಗಾದರೆ n ಜಾಗದಲ್ಲಿ 10 ಹಾಕೋಣ, ಇನ್ನೊಂದು ಸಮೀಕರಣ ಸಿಗುತ್ತೆ. n ಜಾಗದಲ್ಲಿ 10, ಮೊದಲ ಪದ ಕಡೆಯದು. ಡಿ ಗೊತ್ತಿಲ್ಲ. ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನೋಡಿ, 10ರಲ್ಲಿ ಅರ್ಧ 5. ಎಸ್ 10 ಜಾಗದಲ್ಲಿ ಎಷ್ಟು ಹಾಕಬೇಕು? 175. 10ರಲ್ಲಿ 1 ಕಳೆದ್ರೆ 9d. ಇಡೀ ಸಮೀಕರಣವನ್ನು 5ರಿಂದ ಭಾಗಿಸೋಣ. ಭಾಗಿಸಿದ್ರೆ 35 = 2a + 9d. ಎರಡನೇ ಸಮೀಕರಣ ಬಂದೋಯ್ತಲ್ಲ. ಈ ಥರ ಸಮೀಕರಣಗಳು ಬಂದರೆ ಅದನ್ನು ಸುಲಭ ಮಾಡೋದು ಹೇಗೆ, ಕಂಡುಹಿಡಿಯೋದು ಏನು ಡೀನು ಅಂತ ಗೊತ್ತಲ್ಲ ನಿಮಗೆ. ತಡ ಯಾಕೆ, ನೀವೇ ಲೆಕ್ಕ ಮಾಡ್ಕೊಳ್ಳಿ. ಇನ್ನೊಂದು ಕೊನೆಯ ಅದ್ಭುತವಾದ ಲೆಕ್ಕದೊಂದಿಗೆ ನಮ್ಮ ಕ್ಲಾಸನ್ನು ಮುಗಿಸೋಣ. ಇದನ್ನು ಹೇಳಿಕೆ ಲೆಕ್ಕಗಳು ಅಂತ ಕರೀತಾರೆ ಮಕ್ಕಳೇ. ಬಹಳ ಜನ ವಿದ್ಯಾರ್ಥಿಗಳು ಈ ಥರ ಹೇಳಿಕೆ ಲೆಕ್ಕಗಳು ಕೊಟ್ಟರೆ ನಮಗೆ ತುಂಬ ಕಷ್ಟ ಅಪ್ಪ ಅಂತಾರೆ. ನಾನು ಹೇಳೋದು ಸ್ವಲ್ಪ ತಾಳ್ಮೆ ಇಲ್ಲ ಅಷ್ಟೇ ನಿಮಗೆ. ತಾಳ್ಮೆ ಒಂದಿದ್ದರೆ ಈ ಲೆಕ್ಕ ಇಲ್ಲಿವರೆಗೂ ಮಾಡಿದ್ದೀರ ಎಲ್ಲ ಲೆಕ್ಕ ಅದಕ್ಕಿನ್ನ ಈಸಿ. ಏನು ಹೇಳಿ ಲೆಕ್ಕ ನೋಡೋಣ. ಒಬ್ಬ ಕಟ್ಟಡನ ಗುತ್ತಿಗೆ ತೊಗೊಂಡಿದ್ದಾರೆ ಕಟ್ಟೋದಕ್ಕೆ. ಒಂದು ನಿರ್ದಿಷ್ಟವಾದ ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ನಲ್ಲೇ ಮುಗಿಸ್ತಾರೆ ಇದ್ದರೆ ಮೊದಲೇ ದಿವಸಕ್ಕೆ 200 ರೂಪಾಯಿ ಫೈನ್ ಆಗ್ತಾ ಇದ್ದಾರಂತೆ. ಎರಡನೇ ದಿವಸಕ್ಕೆ 50 ರೂಪಾಯಿ ಜಾಸ್ತಿ, 250 ರೂಪಾಯಿ ಫೈನ್ ಹಾಕ್ತಾರೆ. ಮೂರನೇ ದಿವಸಕ್ಕೆ 300 ರೂಪಾಯಿ. ಹೀಗೇನು ಮಾಡ್ತಾ ಇದ್ದಾರೆ? ದಂಡನ 50 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾದರೆ 30 ದಿವಸ ಆದಮೇಲೆ ಎಷ್ಟು ಒಟ್ಟು ದಂಡ ಕಟ್ಟಬೇಕಾ ಅವರು ಅನ್ನೋದು ಪ್ರಶ್ನೆ. ಕಷ್ಟ ಇದೆಯಾ? ತುಂಬ ಸುಲಭ ಅಲ್ವಾ? ಏನು ಕೊಟ್ಟಿದ್ದಾರೆ? ಮೊದಲೇ ದಿವಸ ಎಷ್ಟು ದುಡ್ಡು ದಂಡವಾಗಿ ಕಟ್ಟಬೇಕು? 200 ರೂಪಾಯಿ. ಎರಡನೇ ದಿವಸ 250 ರೂಪಾಯಿ. ಮೂರನೇ ದಿವಸ 300 ರೂಪಾಯಿ. ಹಾಗಾದರೆ ಶ್ರೇಣಿ ಬರ್ಕೊಂಡ್ರೆ 200 + 250 + 300 ಹೀಗೆ ತಾನೆ. ಇದರ ಒಟ್ಟು ಎಷ್ಟು ದಂಡ ಕಟ್ಟಿದ್ದಾರೆ ಅಂತ ಕೇಳಬೇಕು ಅಂದರೆ ಎನ್ನ ಎಸ್ ಎನ್ನು ಯೋಚನೆ ಮಾಡಿ. ಇದೇ ಕ್ವಶನು. 30ನೇ ದಿನ ಆತ ಕಟ್ಟಿದ ದಂಡ ಎಷ್ಟು ಅಂತ ಕೇಳಿದ್ದೀರೆ. ವೆರಿ ಗುಡ್. ಏನು ಕಂಡುಹಿಡಿಬೇಕು? 30. ಇಷ್ಟೇ ನೋಡ್ರಪ್ಪ ಪಾಠ. ಇದು ಎನ್ ಲೆಕ್ಕನ, ಎನ್ ಲೆಕ್ಕನ. ಇದೇ ಕ್ವಶನನ್ನು ಬೇರೆ ಬೇರೆ ಸಂದರ್ಭಗಳನ್ನು ಬದಲಾಯಿಸಿ ಕೇಳ್ತಾರೆ ಅಷ್ಟೇ. ಲೆಕ್ಕ ಎಲ್ಲ ಒಂದೇ ಥರನೇ. ಈಗ ಉದಾಹರಣೆಗೆ ನೋಡಿ, ಒಂದು ಬ್ಯಾಂಕಲ್ಲಿ ಒಬ್ಬ 200 ರೂಪಾಯಿ ಫಸ್ಟ್ನೇ ದಿವಸ ಡೆಪಾಸಿಟ್ ಇಡ್ತಾನೆ, ಠೇವಣಿ ಇಡ್ತಾನೆ. ಪ್ರತಿ ದಿವಸ 50 ರೂಪಾಯಿ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಮಾರನೇ ದಿವಸ ಅವನು 250 ರೂಪಾಯಿ ಇಡ್ತಾರೆ, ಅದರ ಮಾರನೇ ದಿವಸ 300 ರೂಪಾಯಿ ಇಡ್ತಾನೆ. ಹಾಗಾದರೆ 30 ದಿವಸ ಕಳೆದಾದ ಮೇಲೆ ಒಟ್ಟು ಅವನು ಬ್ಯಾಂಕಲ್ಲಿ ಎಷ್ಟು ದುಡ್ಡಿಟ್ಟಿಯೇನೆ? ಎನ್. 30ನೇ ದಿವಸ ಆತ ಕಟ್ಟಿದ ದುಡ್ಡೆಷ್ಟು? ಎನ್ ಅಲ್ವೇ? ಆಟೋ ಲೆಕ್ಕ ತೆಗೆದುಕೊಳ್ಳೋಣ. ಒಂದು ಆಟೋಗೆ ಹತ್ತಿದ್ರೆ ಒಂದು ಫಿಕ್ಸ್ಡ್ ಚಾರ್ಜ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ 20 ರೂಪಾಯಿ ಅಂದ್ಕೊಳ್ಳಿ. 1 ಕಿಲೋಮೀಟ್ರಿಗೆ ಅವರು 5 ರೂಪಾಯಿ ಜಾಸ್ತಿ ಕೊಡ್ತಾ ಹೋಗಬೇಕು ಅಂತ ಇಟ್ಕೊಳ್ಳಿ. 30 ಕಿಲೋಮೀಟ್ರ್ ಆಗಿದೆ. ಎಷ್ಟು ದುಡ್ಡು ಕಟ್ಟಬೇಕು? ಇವೆಲ್ಲ ಲೆಕ್ಕನೂ ಒಂದೇ ಅಲ್ವಾಪ್ಪ ಮಕ್ಕಳೇ. ತುಂಬ ಸುಲಭವಾಗಿ ಮಾಡ್ಬೋದಲ್ವಾ? ಇಡೀ 5 ಅವಧಿಗಳಲ್ಲಿ ನಾನು ಸಮಾಂತರ ಶ್ರೇಣಿಯನ್ನು ಅರ್ಥ ಮಾಡಿಸೋದಕ್ಕಷ್ಟೇ ಪ್ರಯತ್ನ ಪಟ್ಟಿದ್ದೇನೆ. ಈ ಮಾಧ್ಯಮದಲ್ಲಿ ಲೆಕ್ಕಗಳನ್ನು ತಾವು ಬರ್ಕೊಳಕ್ಕಾಗಲಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ. ಆದರೆ ಟೆಕ್ಸ್ಟ್ ಬುಕ್ ಇದೆ ನಿಮ್ಮ ಹತ್ರ, ಅದನ್ನು ತಗೊಂಡು ಲೆಕ್ಕಗಳನ್ನೆಲ್ಲ ಬರಿತಾ ಹೋದರೆ, ಕಾನ್ಸೆಪ್ಟ್ ಪರಿಕಲ್ಪನೆಗಳೆಲ್ಲ ಚೆನ್ನಾಗಿ ಮನವರಿಕೆ ಆಗಿದ್ದರೆ ಪ್ರತಿಯೊಂದು ಲೆಕ್ಕ ಮಾಡ್ಬೋದು ನೀವು. ಖಂಡಿತ ಮಾಡಿ. ಈಗ ಈ ಇಷ್ಟೂ ಅವಧಿನಲ್ಲಿ ಏನೇನು ಕಲ್ತ್ವಿ ಅಂತ ನಾಪಿಸ್ಕೊಂಬಿಡೋಣ ಒಂದ್ಸಲಿ. ಮೊದಲೇದಾಗಿ ಈ ಅವಧಿನಲ್ಲಿ ಕಲ್ತಿದ್ದು ಎನ್ ಕೊಟ್ಟರೆ ಎನ್ ಕಂಡುಹಿಡಿಯೋದು, ಎನ್ ಕೊಟ್ಟರೆ ಎನ್ ಕಂಡುಹಿಡಿಯೋದು. ಇದನ್ನು ಚೆನ್ನಾಗಿ ಕಲ್ತಿದ್ದೀರಿ ಅಂತ ಅನ್ಕೋತೀನಿ, ಹೌದಲ್ವಾ? ಮುಂದೆ ಏನು ಕಲ್ತ್ವಿ? ಒಂದು ವಿಶೇಷವಾದ ಲೆಕ್ಕ ಮಾಡಿದ್ರಿ. ಮೊದಲ 5 ಪದಗಳ ಮೊತ್ತ ಕೊಟ್ಟಿದ್ದಾರೆ, ಮುಂದಿನ 5 ಪದಗಳ ಮೊತ್ತ ಕೊಟ್ಟಿದ್ದಾರೆ, ಶ್ರೇಣಿ ಬರೆಯೋದು ಹೇಗೆ ಅಂತ ತಿಳ್ಕೊಂಡ್ವಿ. ಇಡೀ ಪಾಠದಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು 2 ಅಂಶ. ಏನು ಹೇಳಿ ಅದು? ಒಂದು ಎನ್ನನೇ ಪದ, ಎನ್ = a + n - 1 × d.
ಏನಿಲ್ಲ ಸರ್, ಮೊದಲ ಪದಕ್ಕೆ ಡಿ 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 ಡಿಗಳನ್ನು ಕೂಡ್ತಾ ಹೋದರೆ ಸಮಾಂತರ ಶ್ರೇಣಿ ಬರುತ್ತೆ ಸರ್. ಅದಾದಮೇಲೆ ಆ ಪದಗಳನ್ನೆಲ್ಲ ಕೂಡಿದ್ರೆ ಎಷ್ಟು ಬರುತ್ತೆ ಅನ್ನೋದಕ್ಕೆ ಒಂದು ಸೂತ್ರ ಇದೆ ಸರ್. ಅದು SN = n/2 × a+l. ಇವೆರಡೇ ಸೂತ್ರಗಳಿರುವಂಥದ್ದು. ಈ ಎರಡು ಸೂತ್ರಗಳನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಬರುವಂಥ ಮುಖ್ಯಾಂಶಗಳನ್ನೆಲ್ಲ ತಿಳ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪ್ರತಿಯೊಂದು ಲೆಕ್ಕಗಳನ್ನು ಅತ್ಯಂತ ಪ್ರೀತಿಯಿಂದ ಕಲಿಬೇಕು ಅನ್ನೋ ಆಸಕ್ತಿಯಿಂದ ಕೂತು ಮಾಡ್ತಾ, ತಪ್ಪಾದರೆ ಟೀಚರ್ ಇದ್ದಾರೆ, ಅವ್ರಿಗೆ ಫೋನ್ ಮುಖಾಂತರನೋ ಅಥವಾ ಯಾವುದೇ ಮೀಡಿಯಾ ಮುಖಾಂತರನೋ ತಿಳ್ಕೊಂಡು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ವಿಷಯಗಳನ್ನೆಲ್ಲ ತಿಳ್ಕೊತೀರಾ. ಇಲ್ಲಿವರೆಗೂ ಈ ಸದಾವಕಾಶ ಸಿಕ್ಕಿದ್ದಕ್ಕೆ ಭಗವಂತನಿಗೆ ಮತ್ತು DSRTಗೆ, ಸರ್ಕಾರಕ್ಕೆ ವಂದಿಸಿ, ನಾನು ನಿಮ್ಮ ಆತ್ಮೀಯ ಪ್ರೀತಿಯ ಸ್ನೇಹಿತ CVN ಮೂರ್ತಿ, ಶಿಕ್ಷಕರು, ಜ್ಞಾನಜ್ಯೋತಿ ರಾಷ್ಟ್ರೀಯ ವಿದ್ಯಾಲಯ, ಚೇಳೂರು ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ನಿಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ತಿಳಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.